ಚಿಕ್ಕ ಆಶೀರ್ವಾದ ಪಡೆದಿದ್ದೇವೆ. ಧಾರ್ಮಿಕ ಸೇವೆಗಳನ್ನು ಭಕ್ತಿಯಿಂದ ಮುಂದುವರಿಸುತ್ತೇವೆ. ದೇವರ ಕಾರ್ಯದಲ್ಲಿ ತೊಡಗಿದರೆ ದೈವ ಶಕ್ತಿ ಮತ್ತು ರಕ್ಷಣೆ ನಮ್ಮೊಂದಿಗೆ ಇರುತ್ತದೆ ಎಂದು ಹೇಳಿದರು. ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಸಾದಹಳ್ಳಿ ನವರತ್ನಾಗ್ರಹಾರದಲ್ಲಿ ಲಕ್ಷ್ಮೀಬೋರಸ್ವಾಮಿಯ ಸಾನ್ನಿಧ್ಯದಲ್ಲಿ ಇವತ್ತು ಸಂಧ್ಯಾಕಾಲ ಜಪ ತಪ ಅನುಷ್ಠಾನಗಳನ್ನು ಇಟ್ಕೊಂಡು ಚಿಕ್ಕದಾದಂತಹ ಒಂದು ಅಗ್ನಿ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಒಳ್ಳೆಯದಾಗಲಿ ಅಂತ ಅಲ್ಲಿ ಒಂದು ಸಂಕಲ್ಪ ಮಾಡ್ತಿದ್ದೇನೆ. ಸಂಕಲ್ಪದ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯಕ್ಕೆ ನಾನು ಬಂದಿದ್ದೇನೆ. ಅದರಲ್ಲೂ ಈ ಕುಟುಂಬಕ್ಕೆ ಬಂದು ಇವತ್ತು ಇಲ್ಲಿ ಇವರು ಮಾಡಿರ್ತಕ್ಕಂಥ ಈ ಆತಿಥ್ಯ ನನ್ನ ಹೃದಯ ಮುಟ್ಟಿದೆ. ಹಾಗಾಗಿ ಇದು ನನ್ನ ಕುಟುಂಬಕ್ಕೆ ನಾನು ಬಂದಿದ್ದೇನೆ, ನನ್ನ ಮನೆಗೆ ನಾನು ಬಂದಿದ್ದೇನೆ. ಹಾಗೆ ನಮ್ಮೆಲ್ಲ ಅಣ್ಣ ತಮ್ಮಂದರು ನಿಮ್ಮನ್ನು ನೋಡ್ತಾ ಇದ್ದೇನೆ ಅನ್ನೋ ಸಂತೋಷ ನನಗಿದೆ. ಹಾಗೆ ನಿಮ್ಮ ಈ ಕಾರ್ಯಕ್ರಮಗಳಿಂದ ನೋಡುವಂತಹ ಎಲ್ಲ ನೋಡುಗರಿಗೂ ಮುಂದೆ ಬರುವಂತಹ ಯುಗಾದಿ ಜೊತೆಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಪ್ರಭು ಶ್ರೀ ರಾಮಚಂದ್ರನ ಆಲಯ ಅಯೋಧ್ಯಾನಗರವಾಸಿ ಶ್ರೀ ರಾಮಚಂದ್ರನ ರಾಮೋತ್ಸವದ ಕಾರ್ಯಕ್ರಮ ಅಂದರೆ ಕೋದಂಡರಾಮಸ್ವಾಮಿ ದೇವಸ್ಥಾನ. ಕೋದಂಡರಾಮಸ್ವಾಮಿ ದೇವಸ್ಥಾನ ನನಗೊಂದು ಪುನರ್ಜನ್ಮವನ್ನು ಕೊಟ್ಟಂತ ಸ್ಥಳ. ಹಾಗಾಗಿ ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾ ಯುಗಾದಿ ಮತ್ತು ರಾಮನವಮಿಯ ಶುಭಾಶಯಗಳನ್ನು ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಹೇಳ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ತಿಳಿಸೋದು ನನಗೆ ಒಂದೆರಡು ಮೂರು ವಿಚಾರಗಳಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರು ಬಹಳ ಸಂತೋಷ ಪಡ್ತಾರೆ. ಯಾತಕ್ಕಾಗಿ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿದಂಥ ನಾನು ಇಡೀ ಕರ್ನಾಟಕ ರಾಜ್ಯವಲ್ದಿರ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಈ ನಿಮ್ಮ ಆನಂದ್ ಗುರೂಜಿಯವರನ್ನು ಇಷ್ಟಪಡ್ತಾರೆ. ಚಿಕ್ಕಬಳ್ಳಾಪುರದ ಕೀರ್ತಿ ಅಜರಾಮರ. ಯಾಕೆಂದರೆ ಸರ್ವ ವಿಶ್ವೇಶ್ವರಯ್ಯನು ಹುಟ್ಟಿದಂಥ ಸ್ಥಳ. ನಂದಿ ನೋಡಿದವರು ಹಂದಿಗಿನ್ನ ಕಡೆ ಅಂತ. ಅಂತಹದ್ದು ಹಂದಿನ ನೋಡೋ ಕಡೆ ಅಂದರೆ ನಂದಿಯನ್ನು ನೋಡಿ ಪುಣ್ಯ ಕಟ್ಕೊಳ್ಬೇಕಾದಂತಹದ್ದಿದೆ. ನಂದಿ ಗಿರಿಧಾಮ. ಎರಡನೆಯದು ರಂಗಸ್ಥಳ. ಮೂರನೆಯದು ಚಿತ್ರಾವತಿ, ಬೀಸಾಗ್ನಿ, ಪಾಪಾಗ್ನಿ, ಕೈವಾರ ತಾತಯ್ಯನವರು, ಜೊತೆಗೆ ವೀರಬ್ರಹ್ಮಯ್ಯನವರು, ಇಂಥ ಮಹನೀಯರು ಓಡಾಡಿರ್ತಕ್ಕಂಥ ಸ್ಥಳ. ಹಾಗಾಗಿ ಚಿಕ್ಕಬಳ್ಳಾಪುರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಎತ್ತಿಂದ ಎತ್ತ ನೋಡಿದ್ರು ಬೆಟ್ಟ ಗುಡ್ಡಗಳು, ದೇವರ ಪೂಜಾನುಷ್ಠಾನಗಳು, ದೇವತಾ ದರ್ಶನ, ಇದೆಲ್ಲದರ ಮಧ್ಯದಲ್ಲಿ ಒಬ್ಬೊಬ್ಬ ನಾಯಕರಾಗಿ ಹುಟ್ಟು ಬರ್ತಿರ್ಬೇಕು. ತಾವು ಮಾಡುವಂತಹ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ, ನ್ಯಾಯಬದ್ಧವಾದಂಥ, ಅರ್ಥಪೂರ್ಣವಾದಂತಹ, ತನ್ನೊಳಗಿರ್ತಕ್ಕಂಥದ್ದನ್ನು 4 ಜನಕ್ಕೆ ಹಂಚಿ ತಿನ್ನಬೇಕು ಎಂಬತಕ್ಕಂಥ ಗುಣವುಳ್ಳಂಥ ನನ್ನ ಆತ್ಮೀಯರಾದಂತಹ ನಮ್ಮ ಆಶ್ರಮದ ಪಟ್ಟ ಶಿಷ್ಯರಾದಂಥ ಶ್ರೀನಿವಾಸರವರು. ಶ್ರೀನಿವಾಸ್ ಇತ್ತೀಚಿನ ದಿನಗಳಲ್ಲಿ ಅವರು ಬೆಳವಣಿಗೆ ನೋಡ್ತಾ ಇದ್ದರೆ ಮುಂದೊಂದು ದಿವಸ ಜನನಾಯಕರಾಗಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ಜನನಾಯಕರಾಗಬೇಕಾದ್ರೂ ಏಕಾಏಕಿ ಬರಲಿಕ್ಕೆ ಆಗುವುದಿಲ್ಲ. ನನ್ನೊಳಗೆ ಭಗವಂತ ನನಗೆ ಕೊಟ್ಟಿದ್ದನ್ನು 4 ಜನ ಹಂಚಿ ತಿನ್ನಬೇಕು ಎಂಬತಕ್ಕಂಥ ಗುಣ ಯಾರಿಗಿರುತ್ತೋ ಅವರೇ ಜನನಾಯಕರು. ಅಂತಹ ಜನನಾಯಕದ ಆ ಒಂದು ಸರತಿ ಸಾಲಲ್ಲಿ ನಿಂತಿರ್ತಕ್ಕಂಥದ್ದು ಶ್ರೀನಿವಾಸ್ ಅಂದರೆ ಅದು ತಪ್ಪಲ್ಲ. ನನ್ನ ಆಶೀರ್ವಾದನೂ ಇದೆ, ದೇವರ ಆಶೀರ್ವಾದ ಇದೆ. ಆದಷ್ಟು ಬೇಗ ಅವ್ರು ಇನ್ನಷ್ಟು ಜನಸೇವೆ ಮಾಡುವಂತಹ, ಜನಸೇವೆಯೇ ಜನಾರ್ದನನ ಸೇವೆ ಎಂಬಂಥ ರೀತಿಯಲ್ಲಿ ಅವರ ಸೇವೆ ಹೀಗೆ ನಡ್ಕೊಂಡು ಮುನ್ನಡೆಯಲಿ. ಒಳ್ಳೆಯದಾಗಲಿ. ಚಿಕ್ಕಬಳ್ಳಾಪುರದ ಚಿಕ್ಕಕಾಡಿಗೇನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಆನಂದ್ ಗುರುಜಿಗಳು, ಹುಟ್ಟೂರಿನ ಆನಂದ್ ಗುರುಜಿಗಳಾಗಿರ್ತಕ್ಕಂಥ ಅವರನ್ನು ಆಹ್ವಾನ ಮಾಡಿದ್ವಿ. ಅವರು ಸಹ ಈ ಬ್ರಹ್ಮರಥೋತ್ಸವಕ್ಕೆ ಬಂದಿದ್ರೆ ಮೊದಲಿಗೆ ನಮ್ಮ ಮನೆಗೆ ಅವರ ಪಾದಸ್ಪರ್ಶ ಮಾಡಿ
ನನ್ನ ಪಾದ ಪೂಜೆಯನ್ನು ಮಾಡಿಕೊಂಡು ಮತ್ತೆ ಹೊರಡಲಿಕ್ಕೆ ಅನುವಾಗಿದ್ದೀವಿ. ಆ ಭಗವಂತ ಶ್ರೀ ಆನಂದ ಗುರುಜಿಯವರ ಮೂಲಕ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತೇಳಿ ನಮಗೆ ಬಹಳ ಖುಷಿ ಇದೆ. ಭಗವಂತನ ಆಶೀರ್ವಾದ ನಮಗಿರ್ಲಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಸಮಸ್ತ ಜನರ ಚಿಕ್ಕಬಳ್ಳಾಪುರದೊಂದಿಗೆ ಅವರ ಆಶೀರ್ವಾದ ಇರಲಿ. ಭಗವಂತ ಲಕ್ಷ್ಮೀ ಕುದುರೆ ಹಬ್ಬದ ಪ್ರಯುಕ್ತ ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳ್ತಾ ಖುಷಿ ಅನಿಸಿದೆ. ನಾನು ಇದೇ ಹೊತ್ತಿನಲ್ಲಿ 20-30 ವರ್ಷದಿಂದ ಏನು ಈ ಸಣ್ಣ ಪುಟ್ಟ ಕೆಲಸಗಳನ್ನ ಧಾರ್ಮಿಕ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ವು ಅದನ್ನ ಗುರುಗಳು ಕೂಡ ಗಮನಿಸಿ ಅವರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನ ಇನ್ನೂ ಉನ್ನತ ಮಟ್ಟವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂತೇಳಿ ಗುರುಗಳ ಮುಖಾಂತರವಾಗಿ ನಾನು ಮಾತನ್ನು ಕೊಡ್ತಾ ಇದ್ದೀನಿ. ಚಿಕ್ಕರಿಗೆ ಬ್ರಹ್ಮರಥೋತ್ಸವಕ್ಕೆ ಅನ್ನ ಸಂತರ್ಪಣೆ ಮತ್ತು ಆ ಕರಗ ಮಹೋತ್ಸವ ಕಾಳಮದೇವಿಯ ಪ್ರತಿ ವರ್ಷದ ವಾರ್ಷಿಕೋತ್ಸವವನ್ನು ನಾವೇ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲ ಪೂರ್ತಿ ಮುಕ್ಕಾಲ ಭಾಗ ಅದರ ಒಂದು ಜವಾಬ್ದಾರಿಯನ್ನು ನಾವೇ ವಹಿಸಿಕೊಂಡು ಕೆಲಸವನ್ನು ಮಾಡ್ತೀವಿ. ಎಷ್ಟೇ ಭಕ್ತಾದಿಗಳು ಬಂದರೂ ಕೂಡ ಸುಮಾರು 5,000 ರಿಂದ 10,000 ಜನ ಸೇರ್ತಕ್ಕಂಥ ಒಂದು ಸನ್ನಿವೇಶ ಇದೆ ಪ್ರತಿ ವರ್ಷ. ಅದಕ್ಕೆ ಎಷ್ಟೇ ಖರ್ಚು ಬಂದರೂ ಕೂಡ ಆ ಬ್ರಹ್ಮರಥೋತ್ಸವದ ಅನ್ನ ಸಂತರ್ಪಣೆಯನ್ನು ನಾವೇ ಮಾಡ್ತಾ ಇದೀವಿ. ಮತ್ತು ಬ್ರಹ್ಮರಥೋತ್ಸವ ಅಲಂಕಾರ ಇತ್ಯಾದಿಗಳನ್ನ ನಾವೇ ನಮ್ಮ ಒಂದು ಸಾಹಿತ್ಯದಿಂದ ಮಾಡ್ತಾ ಬರ್ತಾ ಇದೀವಿ. ಭಗವಂತನ ಒಂದು ಸೇವೆ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಾವು ಉನ್ನತ ಮಟ್ಟಕ್ಕೆ ನಮ್ಮನ್ನ ಭಗವಂತ ಕರ್ಕೊಂಡು ಹೋಗಿದ್ದಾನೆ ಅನ್ನೋದು ಹೇಳಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತೀನಿ. ಏನಂದ್ರೆ ಭಗವಂತನಲ್ಲಿ ಒಂದು ಶಾಂತ ಸ್ವರೂಪವಾಗಿರ್ತಕ್ಕ ಉಗ್ರನಾಗಿರ್ತಕ್ಕಂಥ ನರಸಿಂಹ ಶಾಂತ ಸ್ವರೂಪನಾಗಿ ಆ ಒಂದು ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ. ಪ್ರತಿ ವರ್ಷ ಕದಿರುವಿನ ಮೇಲೆ ಅವರ ಭಗವಂತನ ಒಂದು ಕಲ್ಯಾಣೋತ್ಸವವನ್ನು ನಾವು ಪ್ರತಿ ದಿವಸ ಮಾಡ್ತಾ ಇದ್ದೀವಿ. ದಿನೇ ದಿನೇ ನಾವು ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದು ಕೀಳು ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಗುರುಗಳಿಗೆ ಬಿಟ್ಟಿರ್ತಕ್ಕಂಥ ಇದು ಅದು ಭಗವಂತನ ಇಚ್ಛೆ ಅದು. ನಾವು ಅದನ್ನ ಇದ್ ಮಾಡಕ್ಕಾಗಲ್ಲ. ರಾಜಕೀಯದ ಸನ್ನಿವೇಶ ನನ್ನ ಸಾಹಿತ್ಯವಾಗಿ ತಳ್ಳಿ ಹಾಕಿದ್ದೀನಿ. ಅದು ನನಗೆ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಕೆಲಸ. ಹಾಗಾಗಿ ಭಗವಂತನ ಆಶೀರ್ವಾದ ಇದ್ರೆ ಅದು ಆಗ್ಬೋದು, ಆಗದೇನೆ ಹೋಗ್ಬೋದು. ಸಾಹಿತ್ಯ ಅಂತೂ ಇಲ್ಲ. ಆ ರಾಜಕೀಯ ಸನ್ನಿವೇಶ ಅಂತ ನಾವು ಬೇಡ. ನಾವು ಬೇಕಾದಷ್ಟು ಮಾಡ್ತೀವಿ. ಆ ರಾಜಕೀಯ ಸನ್ನಿವೇಶಕ್ಕಾಗಿ ದುರುಪಯೋಗ ಯಾವುದೇ ಮಾಡ್ಕೊಳ್ಳೋದಿಲ್ಲ. ಯಾರಿಗೂ ಅಂತ ಸ್ವಾರ್ಥಕ್ಕೆ ಯಾರನ್ನು ಬಳಸ್ಕೊಳ್ಳೋದಿಲ್ಲ. ನನ್ನ ಕೈಯಿಂದ ಏನಾದ್ರೂ ಕೂಡ ಅವ್ರನ್ನ ಬೇರೆ ಸ್ವಾರ್ಥಕ್ಕೆ ಯಾರನ್ನು ಕೂಡ ನಾನು ತೆಗೆದುಕೊಂಡು ಆ ಕೆಲಸವನ್ನು ಮಾಡಿಸ್ಕೊಳ್ಳೋದಿಲ್ಲ. ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ನಾನು ಸುಮಾರು ಮದುವೆಗಳನ್ನ ಈ ತರ ಕಾರ್ಯಗಳನ್ನ ಮಾಡಿ ಹೆಣ್ಣು ಮಕ್ಕಳನ್ನ ಸಲಕರಣೆ ಮಾಡ್ತಕ್ಕಂಥ ಎಲ್ಲ ಜವಾಬ್ದಾರಿ ಹಿಂದಿನ ದಿವಸಗಳಲ್ಲಿ ನನ್ನ ಸಹೋದರಗಳು ನಂದೇ ಇತ್ತು. ಹಾಗಾಗಿ ನನ್ನ ಅರ್ಧಾಂಗಿ ಬಂದಾಗ ನಿಂತಿದ್ದಾಗ ಆ ಒಂದು ಕೆಲಸ ಬಿಟ್ಟಿದ್ದೀನಿ. ಈ ಸಾರ್ವಜನಿಕ ದೇವಸ್ಥಾನಗಳ ಪ್ರತಿಷ್ಠಾಪನೆ ಮತ್ತೆ ಏನು ಕಾರ್ಯಕ್ರಮದ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆಗಳನ್ನ ನಾನು ನೋಡ್ಲಿಕ್ಕೆ ಹೋಗ್ತೀನಿ. ಆ ಎಲ್ಲ ಒಂದು ಜವಾಬ್ದಾರಿಯನ್ನ ನನ್ನ ಮಿಸಸ್ ಒಪ್ಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಫುಲ್ ಹೆಲ್ಪ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ.